ನಮಸ್ಕಾರ ಬೆಂಗಳೂರು. ಇಂದು ದೇಶ ಎದುರಿಸುತ್ತಿರುವ ಪ್ರಮುಖ ಸಮಸ್ಯೆಗಳಲ್ಲಿ ವಾಯು ಮಾಲಿನ್ಯ ಹಾಗೂ ಕುಸಿಯುತ್ತಿರುವ ಗಾಳಿಯ ಗುಣಮಟ್ಟ ಪ್ರಮುಖವಾದದ್ದು. ಈ ನಿಟ್ಟಿನಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯು ಏರ್ ಅವೇರ್ ಹಾಗೂ ರಾಷ್ಟ್ರೀಯ ಸ್ವಚ್ಛತಾ ಗಾಳಿ ಕಾರ್ಯಕ್ರಮ ಶುರು ಮಾಡಿದೆ. ಇದರ ಬಗ್ಗೆ ಜನರ ಪ್ರತಿಕ್ರಿಯೆ ಬನ್ನಿ ತಿಳಿಯೋಣ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಏನಿಲ್ಲ ಸರ್, ಗಾಡಿಗಳು ಕಡಿಮೆ ಮಾಡಬೇಕು, ಬ್ಯಾಟ್ರಿ ಗಾಡಿಗಳು ಬರಬೇಕು, ಎಲೆಕ್ಟ್ರಿಕ್ ಬ್ಯಾಟ್ರಿ ಗಾಡಿ ಸ್ವಲ್ಪ ಓಡಾಡೋದು ಕಡಿಮೆ. ಈಗ ಎಲ್ಲರೂ ಆನ್ಲೈನಲ್ಲಿ ಕೆಲಸ ಮಾಡಿದ್ರು ಬೆಸ್ಟು, ಮನೆಯಲ್ಲೇ ಮಾಡಿದ್ರು ಬೆಸ್ಟು. ವೆಹಿಕಲ್ಗಳು ಕಡಿಮೆ ಮಾಡಬೇಕು. ಪೊಲ್ಯೂಷನ್ಗೂ ಈ ಗಾಡಿಗಳಿಗೂ 15 years ಎಕ್ಸ್ಪೈರ್ ಮಾಡಿದ್ರೆ ಗಮನಿಸಿ ಮಾಡಬೇಕು ಅಷ್ಟೇ ಸರ್. ಥ್ಯಾಂಕ್ಸ್. ವಾಯು ಮಾಲಿನ್ಯ ತಡೆಗಟ್ಟಲು ಬಿಬಿಎಂಪಿ ತೆಗೆದುಕೊಳ್ಳುವ ಕ್ರಮ ಯಾವುದಾದ್ರು ವಾಯು ಮಾಲಿನ್ಯ ತಡೆಗಟ್ಟೋದಕ್ಕೆ ವೆಹಿಕಲ್ನ ಕಡಿಮೆ ಮಾಡಬೇಕು. ಬಿಬಿಎಂಪಿ ಅವರು ವೆಹಿಕಲ್ ಎಷ್ಟೆಷ್ಟು ಮನೆಯಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ ಅಲ್ಲ, ಅವರು ಏನು ತಡೆಗಟ್ಟಲು ಏನು ಮಾಡಿದ್ರು ಅಂತ ಗೊತ್ತಾ? ಅಂದ್ರೆ ಅವರು EV ಬಸ್ಸಸ್ ಎಲ್ಲ ತಂದಿದ್ದಾರೆ. EV ಬಸ್ಸಸ್ ಎಲ್ಲ ತಂದಿದಾರಲ್ವಾ, ಅದೇ ಥರ ಇವಾಗ ಬೇರೆ ಫಾರಿನ್ ಎಲ್ಲ ನಡೀತಾ ಇರೋದ್ರ ಬಗ್ಗೆ ಇಲ್ಲಿ ನಮ್ಮ ಸರ್ಕಾರ ಫ್ರೀಯಾಗಿ ಟ್ರಾನ್ಸ್ಫರ್ ಕೊಡಬೇಕು. ಪಬ್ಲಿಕ್ ಸ್ಟ್ಯಾಂಡರ್ಡ್ ಫ್ರೀಯಾಗಿ ಕೊಟ್ಟಾಗ ಅವಾಗ ಸ್ವಲ್ಪ ವೆಹಿಕಲ್ಸ್ ಅವರು ಪ್ರೈವೇಟ್ ವೆಹಿಕಲ್ಸ್ ಒಂದು ವೆಹಿಕಲ್ಸ್ ಕಡಿಮೆ ಆಗುತ್ತೆ, ನಾವು ಪೊಲ್ಯೂಷನ್ ಸ್ವಲ್ಪ ಕಡಿಮೆ ಆಗುತ್ತೆ. ಆಮೇಲೆ ಅದು ದೊಡ್ಡ ದೊಡ್ಡ ಕಾರ್ಖಾನೆಗಳು ಫ್ಯಾಕ್ಟ್ರಿಗಳಿದ್ದಾರೆ, ಅಲ್ಲಿಂದ ಬರ್ತಿರೋದು ವೇಸ್ಟೇಜಿಂದ ಏನಾದರೂ ತಯಾರಾಗ್ತಾ ಇರೋದಲ್ವ ಐಟಮ್ಗಳು ಬಿಟ್ಟಿದ್ದೆಲ್ಲ, ಅಲ್ಲಿಂದ ಬರ್ತಿರೋದು ಬೇರೆ ಬೇರೆ ಥರದಲ್ಲಿ ಅಷ್ಟೇ ಹೊರಗೆ ಹಾಕೋ ಥರ ಒಂದು ಟೆಕ್ನಿಕ್ನ ಕಂಡಿದ್ದೀವಿ ಅಂತ ನನ್ನ ಅಭಿಪ್ರಾಯ. ಮತ್ತು BBMP ಈಗ ಕರೆಂಟ್ಲಿ ಮಾಡ್ತಿರೋದು ಏನಾದರೂ ಗೊತ್ತಾಗ್ತದೆ ಇದನ್ನು ಕಮ್ಮಿ ಮಾಡಿ? ಕರೆಂಟ್ಲಿ ಏನು ಮಾಡ್ತೀರ ಅಂತ ಗೊತ್ತಿಲ್ಲ ನನಗೆ. ಅಂದರೆ ಆಲ್ಮೋಸ್ಟ್ ಅವರು BMP ಗಾಡಿ ತಂದಿರೋದು ಇದು ಎಲೆಕ್ಟ್ರಿಕಲ್ ವೆಹಿಕಲ್ ತಂದಿರೋದು ಅಂತ ಮಾತ್ರ ಗೊತ್ತಿದೆ. Thank you. What do you see, how do you look at air pollution in Bangalore, and what do you see where we can improve in terms of air pollution in Bangalore? So in terms of reducing the air pollution, I think government is doing pretty well, but still it is responsibility of the citizens too. So suppose if there are 4 people in the family and just one is traveling to somewhere, so they should be taking public transport or metro or anything which will cause very less pollution. So if there are 3 or more people traveling from a family, then they can use their private car or something. So I think if people is traveling alone, they should better be taking public transport or something, which will from my opinion will reduce the pollution. And then what do you see BBMP doing best to reduce air pollution in the city? I think there are more number of EV buses coming recently, so I think that's the great initiative taken by BBMP for the pollution reduction. Thanks for your time. ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯು ವಾಯು ಮಾಲಿನ್ಯ ತಡೆಗಟ್ಟಲು ನಡೆಸುತ್ತಿರುವ ಕಾರ್ಯಗಳ ಬಗ್ಗೆ ಜನರ ಪ್ರತಿಕ್ರಿಯೆ ಹೀಗಿದೆ. ಧನ್ಯವಾದಗಳು.